ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಸಮಾನತೆಯ ಗುಣ, ಸರ್ವರನ್ನು ಅಪ್ಪಿಕೊಳ್ಳುವ ವಿಶಿಷ್ಟ, ವಿಭಿನ್ನ, ನಿರ್ಮಲ ಮನಸ್ಸಿನ, ಸ್ನೇಹಪರತೆಯ ವ್ಯಕ್ತಿತ್ವದ ಶ್ರೀ ಶೇಖರಗೌಡ ಮಾಲಿಪಾಟೀಲ್ ಅವರು ರಾಜಕೀಯ ಜನರೊಂದಿಗೆ ಹತ್ತಿರದ ಸಂಬಂಧವನ್ನಿಟ್ಟುಕೊಂಡು ನಾಡಿನಲ್ಲಿ ಸಹಕಾರ, ಸಾಹಿತ್ಯಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕ್ಷೇತ್ರದ ಪ್ರಗತಿಗೆ ಶ್ರಮಿಸಿ ಧುರೀಣರೆನಿಸಿಕೊಂಡು ಗಮನ ಸೆಳೆದವರು. ಸದ್ಯ ಅವರು ಜುಲೈ 25ರಂದು ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ನಡೆಯಲಿರುವ ಕೊಪ್ಪಳ ಜಿಲ್ಲಾ 14ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಕುಷ್ಟಗಿ ಮೀಡಿಯಾ ಕ್ಲಬ್ ಸದಸ್ಯರು ಬುಧವಾರ ಸಂದರ್ಶನ ನಡೆಸಿದ ಸಂದರ್ಭದಲ್ಲಿ ಮುಕ್ತವಾಗಿ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ವಿಶೇಷ ಮಾತುಕತೆಯನ್ನು ಆಲಿಸೋಣ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇವತ್ತು ಸುಮಾರು 2004ರಿಂದ 2011ರವರೆಗೆ 2 ಅವಧಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ನನಗೆ ಈ ದಿಸೆಯಲ್ಲಿ ಈ ಸಾಹಿತ್ಯಿಕ ವಲಯದಲ್ಲಿ ನನಗೆ ಸಂತೃಪ್ತಿ ತಂದಿರತಕ್ಕಂಥದ್ದು ನಮ್ಮ ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ, ನನ್ನ ಜೀವನದ ಒಂದು ಪ್ರಮುಖ ಘಟ್ಟ ಅಂತ ನಾನು ಕೂಡ ಕುಷ್ಟಗಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಸಹಕಾರ ಯಾವುದು ನಮ್ಮ ಯುವ ಮಹಾಮಂಡಲವನ್ನು ಮಾಡಿರ್ತಕ್ಕಂಥದ್ದು ನನಗೊಂದು ಹೆಮ್ಮೆ ತರತಕ್ಕಂಥದ್ದು. ಹಾಗಾಗಿ ಸಾಹಿತ್ಯ, ಯುವ ಸಂಘಟನೆ ಮತ್ತು ಸಹಕಾರ ಕ್ಷೇತ್ರದ ಕಡೆ ನಾನು ಬರ್ತಾ ನಾನು ಬಡತನದಿಂದ ಬೆಳೆದಿರ್ತಕ್ಕಂಥವನು. ಹಾಗಾಗಿ ನೇರವಾಗಿ ನಾನು ಆ ಜನರ ಮಧ್ಯದಲ್ಲಿ ಹೋಗುವಂಥ ಒಂದು ಅವಕಾಶ ಇರ್ತಕ್ಕಂಥದ್ದು. ನಿಮಗೆ ಒಂದು ಹೇಳ್ತೀನಿ, ರಾಜಕಾರಣಿಗಳಿಗೂ ಕೂಡ ಸಾಹಿತ್ಯಕ್ಕೆ ಆಸಕ್ತಿ ಇರಬಾರ್ದಂತ ಏನಿಲ್ಲ. ದುರುಪಯೋಗ ಮಾಡಬಾರ್ದು. ರಾಜಕಾರಣಿಗಳು ಕೂಡ ಸಾಹಿತ್ಯ ಪರಿಷತ್ತಿನಾಗಲಿ ಸಾಹಿತ್ಯ ವಲಯವನ್ನು ದುರುಪಯೋಗ ಮಾಡಬಾರ್ದು. ಹಾಗಾಗಿ ನಾನು ಕೂಡ ಒಬ್ಬ ರಾಜಕಾರಣಿ ಆದರೂ ಕೂಡ ಸಾಹಿತ್ಯಿಕ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದೀವಿ ತಾನೆ. ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬರುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ರಾಜಕಾರಣಿಗಳು ಬರಬಾರ್ದು ಅಂತ ಏನಿಲ್ಲ. ಹಿರೇಮನ್ನಾಪುರ ಸಾಂಸ್ಕೃತಿಕ ತವರೂರದು ನಿಮ್ಗೆ ಗೊತ್ತಿದೆ. ರಂಗಭೂಮಿ ಇರ್ಬೋದು, ಬಯಲಾಟ, ಯಕ್ಷಗಾನದಲ್ಲಿ ಅತಿ ಹೆಚ್ಚು ತೊಡಗಿಕೊಂಡಿರ್ತಕ್ಕಂಥ ಜನ ಅಲ್ಲಿದ್ದಾರೆ. ಸಾಂಸ್ಕೃತಿಕ ಮೂಲಗಳಿಂದ ಆ ಊರು ಒಳ್ಳೆಯ ಹೆಸರು ಪಡೆದಿದೆ ಅಂತ ನನ್ನ ಭಾವನೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮ ಮಾಡೋದರಿಂದ ಸಾಂಸ್ಕೃತಿಕ ಹಬ್ಬ ರೀತಿಯಲ್ಲಿ ಆ ಜನರು ಕೆಲಸ ಮಾಡ್ತಾರೆ. ಅದನ್ನ ನಾವು ಸಿಟಿಯಾಗಿ ಮಾಡಿದೀವಿ ಅಂದ್ರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇವತ್ತು ಸುಮಾರು 2004ರಿಂದ 2011ರವರೆಗೆ 2 ಅವಧಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದರ ಜೊತೆಗೆ ಸುಮಾರು ವರ್ಷಗಳ ಕಾಲ, 25 ವರ್ಷಗಳ ಕಾಲ ಕನ್ನಡ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಆ ಅವಧಿಯಲ್ಲಿ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಲಸಗಳನ್ನ ನನ್ನ ಮನಸ್ಸಿಗೆ ಸಂತೃಪ್ತಿ ತರುವಾಗಿ ಕೆಲಸ ಮಾಡಿದ್ವಿ. ಅದರ ಏನು ಫಲವೋ ಏನೋ ಗೊತ್ತಿಲ್ಲ. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಪದಾಧಿಕಾರಿಗಳು ನನ್ನನ್ನು ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಾಹಿತ್ಯ ಸೇವೆಗೆ ಒದಗಿ ಬಂದಿರತಕ್ಕಂಥ ಒಂದು ಗೌರವ ಅಂತ ನಾನು ಅದು ಕೂಡ ಭಾವಿಸ್ಕೊಳ್ತಾ ಇದ್ದೀನಿ. ನನ್ನ ಜೀವನದ ನಿಸ್ವಾರ್ಥ ಸಾಹಿತ್ಯ ಸಂಘಟನೆಗೆ ಇದೊಂದು ನೈತಿಕ ಬಲ ಮತ್ತು ಮನಸ್ಸಿಗೆ ಒಂದು ಮುದ ತಂದಿರತಕ್ಕಂಥದ್ದು ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಮುಂದಿನ ಚಟುವಟಿಕೆಗಳಿಗೂ ಕೂಡ ನನಗೂ ಈಗಾಗಲೇ 68 ವರ್ಷ ತುಂಬುತ್ತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಮಗೊಂದು ಒಳ್ಳೆಯ ಅವಕಾಶವನ್ನು ಸಾಹಿತ್ಯ ಪರಿಷತ್ತು ನೀಡಿದೆ ಅಂತಕ್ಕಂಥದ್ದು. ಅದಕ್ಕೆ ಆ ಪರಿಷತ್ತಿಗೆ ನಾನು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಸಾಹಿತ್ಯಿಕವಾಗಿ ನಾನು ಇನ್ನೂ ಮುಂದುವರಿಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟರು ಅಂತ ನನ್ನ ಭಾವನೆ. ಈ ದಿಸೆಯಲ್ಲಿ ಈ ಸಾಹಿತ್ಯಿಕ ವಲಯದಲ್ಲಿ ನನಗೆ ಸಂತೃಪ್ತಿ ತಂದಿರತಕ್ಕಂಥದ್ದು ನಮ್ಮ ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ, ನನ್ನ ಜೀವನದ ಒಂದು ಪ್ರಮುಖ ಘಟ್ಟ ಅಂತ ನಾನು ಅದು ಕೂಡ ಭಾವಿಸ್ಕೊಡ್ತೀನಿ. ಯಾಕಂತ ಹೇಳಿದರೆ ನನ್ನಂಥ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಹಿತ್ಯಿಕವಾಗಿ ಅತಿ ಹೆಚ್ಚು ಗುರುತಿಸಿಕೊಳ್ಳುವಲ್ಲಿ ಆ ಒಂದು ಸಮ್ಮೇಳನ ಯಶಸ್ವಿಯಾಗಿದೆ ಅಂತ ನನ್ನ ಭಾವನೆ. ಈಗೇನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಏನು ಪ್ರತಿ ವರ್ಷ ಏನು ನಡೆಸ್ತಾರೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ. ಆ ಸಮ್ಮೇಳನಗಳಲ್ಲಿ ಟಾಪ್ 10ನಲ್ಲಿ ಗಂಗಾವತಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು ಅನ್ನೋ ಒಂದು
ಗೌರವದ ಮಾತನ್ನು ಇಲ್ಲಿ ಹೇಳ್ಬೇಕಾಗ್ತದೆ. ಆ ಕಾರಣದಿಂದ ಆ ಒಂದು ಕ್ಷಣ ನಾನು ಇವತ್ತು ಕೂಡ ನನ್ನ ಜೀವನದಲ್ಲಿ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ನಿಮ್ಗೆ ಸಾಹಿತ್ಯ ಜಾಡು ಇಟ್ಕೊಂಡಿದ್ದೆ ಹೆಂಗೆ? ನಾನು ಮೊದಲಿಂದನೂ ಕೂಡ ನಾನು 45 ವರ್ಷಗಳ ಹಿಂದೆ ನಾನೊಂದು ಕಾದಂಬರಿಯನ್ನು ಬರೆದೆ. ನಿಮ್ಗೆ ಗೊತ್ತಿರ್ಬೋದು, ಸಾಹಿತ್ಯಿಕ ಮೊದಲು ನಾನು ಪ್ರೈಮರಿ ಹೈಸ್ಕೂಲ್ನಿಂದ ಹಿಡಿದು ಸಾಹಿತ್ಯಿಕ ಒಂದು ವಾತಾವರಣದಲ್ಲಿ ಸ್ವಲ್ಪ ನನಗೆ ಆಸಕ್ತಿ ಇತ್ತು. ಆ ದಿಸೆಯಲ್ಲಿ ನಾನು 1983ರಲ್ಲಿ ನನ್ನ ಮೊಟ್ಟ ಮೊದಲ ತ್ರಿಶಂಕು ಅಂತಕ್ಕಂಥ ಒಂದು ಕಾದಂಬರಿ, ಇವತ್ತು ಅದು ಮರುಮುದ್ರಣ ಆಗಿ ಈ ಸಮ್ಮೇಳನದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅಲ್ಲಿಂದ ಈಚೆಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಆಗಲಿ ಸಾಹಿತ್ಯ ಕ್ಷೇತ್ರಕ್ಕೆ ಅಭಿಮಾನ ಇಟ್ಕೊಂಡು ಬಂದಿರತಕ್ಕಂಥವನು. ನಾನು ಅದನ್ನ ನಾನು ಗಮನಿಸಿ, ಈಗೇನು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಸಾಹಿತ್ಯಿಕ ಸ್ನೇಹಿತರು ಬಹಳಷ್ಟು ಜನ ನನಗೆ ಒಳ್ಳೆಯ ರೀತಿಯಿಂದ ಸಹಕಾರ ನೀಡಿದ್ರು. ಹಾಗಾಗಿ ನಾನು ಆಸಕ್ತಿ ಮೊದಲಿಂದನೂ ಕೂಡ ಇದೆ. ಎಂಟ್ರಿ ಆಗಿದೆ ಅಂತ ನಾನು ಸಾಹಿತ್ಯ ಈ ನಮ್ಮ ಜಿಲ್ಲೆ ವಿಭಜನೆ ಆದಮೇಲೆ ಬಹಳ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಸಾಹಿತ್ಯ ಪರಿಷತ್ತು, 45 ಜನ, 30ರಿಂದ 40 ಜನರ ಒಳಗೆ ಸಾಹಿತ್ಯ ಪರಿಷತ್ ಇತ್ತು ಇಲ್ಲಿ. ನಾನು ಅವಾಗವಾಗ ಅವ್ರ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಿದ್ದೆ. ಈ ಒಂದು ಸಂದರ್ಭದಲ್ಲಿ 2ನೇ ಅವಧಿ, ಮೊದಲನೇ ಅವಧಿ ನಮ್ಮ ಬ್ಯಾಳಿಯವರು ಅಧ್ಯಕ್ಷರು, 2ನೇ ಅವಧಿ ರವಿತೇಜ್ ಅಬ್ಬಿಗೇರಿಯವರು ನಮ್ಮ ಸ್ನೇಹಿತರು. ಅವರ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು. ಅವ್ರು ಬಿಡಲಿಲ್ಲ ನನ್ನ, ಸ್ವಲ್ಪ ನಮಗೆ ಒಳ್ಳೆಯ ಸ್ನೇಹಿತರು, ಅವ್ರು ನನ್ನ ಕರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿಗೆ ನೇರವಾಗಿ ನಾನು ಪ್ರವೇಶವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಅವರು ಕೂಡ ಗೆದ್ರು. ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು. ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಕೃಷಿ, ಸಹಕಾರ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಒಲವು ಬರಬೇಕಾದ್ರೆ ಸ್ಫೂರ್ತಿ ಏನಂತ ನೋಡ್ರಿ, ಮೂಲತಃ ನಾವು ಕೃಷಿಕ ಮಟ್ಟದಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಾನು ವಿದ್ಯಾಭ್ಯಾಸ ಮಾಡೋ ಒಂದು ಸಂದರ್ಭದಲ್ಲಿ ನಾನು BA ಮುಗಿಸಿದ ತಕ್ಷಣ ಕಾನೂನು ವಿದ್ಯಾಭ್ಯಾಸ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಬಂತು ನನಗೆ. ಕಾನೂನು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಆರ್ಥಿಕ ದುರ್ಬಲತೆಯಿಂದ ನಮ್ಮ ತಾಯಿಗೆ ಆ ಸಂದರ್ಭದಲ್ಲಿ ನನಗೆ ಏನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಅಡ್ಡಿ ಆದಾಗ ನಾನು ಅಲ್ಲಿಂದ ನಿರ್ಗಮಿಸಿ ಇಲ್ಲಿ ಯುವ ಸಂಘಟನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ವಿ. ಇಲ್ಲಿ ಕುಷ್ಟಗಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಸಹಕಾರ ಯಾವುದು ನಮ್ಮ ಯುವ ಮಹಾಮಂಡಲವನ್ನು ಮಾಡಿರ್ತಕ್ಕಂಥದ್ದು ನನಗೊಂದು ಹೆಮ್ಮೆ ತರ್ತಕ್ಕಂಥದ್ದು. ಹಾಗಾಗಿ ಸಾಹಿತ್ಯ, ಯುವ ಸಂಘಟನೆ ಮತ್ತು ಸಹಕಾರ ಕ್ಷೇತ್ರದ ಕಡೆ ನಾನು ಬರ್ತಾ ನಾನು ಬಡತನದಿಂದ ಬೆಳೆದಿರ್ತಕ್ಕಂಥವನು. ಹಾಗಾಗಿ ನೇರವಾಗಿ ನಾನು ಆ ಜನರ ಮಧ್ಯದಲ್ಲಿ ಹೋಗುವಂಥ ಒಂದು ಅವಕಾಶ ಸಿಕ್ತು. ಹಾಗಾಗಿ ನಾನು ಈ ಕ್ಷೇತ್ರದ ಕಡೆ ಬರುವ ಒಂದು ಅವಕಾಶ ನನಗೆ ಸಿಕ್ತು. ನಿಮಗೆ ಒಂದು ಹೇಳ್ತೀನಿ, ರಾಜಕಾರಣಿಗಳಿಗೂ ಕೂಡ ಸಾಹಿತ್ಯಕ್ಕೆ ಆಸಕ್ತಿ ಇರಬಾರ್ದಂತ ಏನಿಲ್ಲ. ನಿಮ್ಗೆ ಉದಾಹರಣೆಗೆ H. ವಿಶ್ವನಾಥ್ ಅವರು ಒಬ್ಬ ಮಂತ್ರಿ, ಮಾಜಿ ಮಂತ್ರಿ ಅವರು. H. ವಿಶ್ವನಾಥ್ ಅವರು ನೀವು ಯಾವುದರ ಸಾಹಿತ್ಯ ಸಮ್ಮೇಳನ ಇರಲಿ, ಎಲ್ಲೇ ನಡೀತಿರಲಿ, ಒಬ್ಬ ಪ್ರೇಕ್ಷಕರಾಗಿ ಹೋಗ್ತಾರೆ. ಅವ್ರು ಗೆಸ್ಟ್ ಅಲ್ಲ, ಒಬ್ಬ ಪ್ರೇಕ್ಷಕರಾಗಿ ಮೇಲ್ ಕರೆದ್ರು ಬರೋದಿಲ್ಲ, ಅವರು ಮುಂದೆ ಕೂತ್ಕೊಂಡು ನೋಡ್ತಕ್ಕಂಥದ್ದಿದೆ. ಅವ್ರಲ್ಲೂ ಆಸಕ್ತಿ ಇರಬಾರ್ದಂತ ಏನಿಲ್ಲಲ್ಲ. ಹಾಗಾಗಿ ಅದನ್ನು ದುರುಪಯೋಗ ಮಾಡಬಾರ್ದು. ರಾಜಕಾರಣಿಗಳು ಕೂಡ ಸಾಹಿತ್ಯ ಪರಿಷತ್ತಿನಾಗಲಿ ಸಾಹಿತ್ಯ ವಲಯವನ್ನು ದುರುಪಯೋಗ ಮಾಡಬಾರ್ದು. ಹಾಗಾಗಿ ನಾನು ಕೂಡ ಒಬ್ಬ ರಾಜಕಾರಣಿ ಆದರೂ ಕೂಡ ಸಾಹಿತ್ಯಿಕ ವಲಯದಲ್ಲಿ ಉಳಿಸ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದೀವಿ ತಾನೇ, ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು ಬರುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ರಾಜಕಾರಣಿಗಳು ಬರಬಾರ್ದಂತ ಏನಿಲ್ಲ, ಬಂದು ಇದರಲ್ಲಿ ಕಲುಷಿತ ವಾತಾವರಣವನ್ನು ಮಾಡಬಾರ್ದು, ಅದು ನನ್ನ ಅಪೇಕ್ಷೆ. ಈಗ ಸಹಕಾರ ಮಹಾಮಂಡಳ, ಕೃಷಿಕ ಸಮಾಜ ಇಂಥವು ಜವಾಬ್ದಾರಿಗಳು ನಿಮ್ಗೆ ಸಾಕಷ್ಟು ಜವಾಬ್ದಾರಿ ವಹಿಸ್ಕೊಂಡಿದೆ. ಈ ಹಿನ್ನೆಲೆಯೊಳಗೆ ಈ ರೈತರು ಈ ಸಹಕಾರ ಅಥವಾ ಕೃಷಿಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಕೆಲ ಜವಾಬ್ದಾರಿಗಳು ನೋಡ್ರಿ, ಸಹಕಾರ ಅಂದ್ರೆ ರೈತರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಅದು. ಹಾಗಾಗಿ ರೈತರಿಗೂ ಮತ್ತು ಸಹಕಾರ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ. ಸಾಕಷ್ಟು ತೊಂದರೆಯನ್ನ ರೈತರು ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಈ ವರ್ಷದ ಬರಗಾಲ ಸ್ಥಿತಿಯಲ್ಲೂ ಕೂಡ ರೈತರು ಬಹಳಷ್ಟು ಭಾವನೆಯನ್ನ ಅನುಭವಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸಹಕಾರ ಕ್ಷೇತ್ರದ ಮೂಲಕ ಅವರಿಗೆ ಸಹಾಯ ಮಾಡತಕ್ಕಂಥ ಅವಕಾಶ ನಮಗಿರ್ತಕ್ಕಂಥದ್ದು. ಹಾಗಾಗಿ ಸಹಕಾರ ಕ್ಷೇತ್ರಕ್ಕೂ ಮತ್ತು ರೈತರಿಗೆ ಇರ್ತಕ್ಕಂಥ ಸಂಬಂಧದಲ್ಲಿ ಸಹಕಾರ ಕ್ಷೇತ್ರ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಕೂಡ ಒಬ್ಬ ಸಹಕಾರಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಕೃಷಿಕನ ಮಗನಾಗಿ ನಾನು ಅವೆಲ್ಲವುಗಳಿಗೂ ನಾನು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ನಾವು ಕೆಲಸ ಮಾಡ್ಬೇಕಂತಕ್ಕಂಥದನ್ನ ಸಮಯ ಹೊಂದಾಣಿಕೆ ಮಾಡಿಕೊಂಡ್ರೆ ಯಾವ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಈ ಸಮ್ಮೇಳನ ಅದಕ್ಕೆ ಪೂರಕವಾಗಿ ಯಾವ ರೀತಿ ಇದಾಗ್ಬೋದು ಸರ್?
ಈ ಸಮ್ಮೇಳನ ಕೂಡ ಇವತ್ತು ನೋಡ್ರಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನನ್ನ ಆಸೆ, ನಾನು ಅಧ್ಯಕ್ಷನಿದ್ದಾಗ ಸಂದರ್ಭದಲ್ಲಿ ನಾನು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಸಮ್ಮೇಳನಗಳನ್ನು ಮಾಡಬೇಕಂತೇಳಿ. ಅದನ್ನು ನೀವು ಕುಷ್ಟಗಿಯಲ್ಲಿ ಮಾಡಿರಿ, ಕೊಪ್ಪಳದಲ್ಲಿ ಮಾಡಿರಿ, ಜನ ಬರಲ್ಲ. ಸಾಂಸ್ಕೃತಿಕ ಏನಾದರೂ ಅನುಭವಗಳು ಇರ್ಬೇಕಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆಗೆ ಹಿರೇಮನ್ನಾಪುರ ಸಾಂಸ್ಕೃತಿಕ ತವರೂರದು ನಿಮ್ಗೆ ಗೊತ್ತಿದೆ. ರಂಗಭೂಮಿ ಇರ್ಬೋದು, ಬಯಲಾಟ, ಯಕ್ಷಗಾನದಲ್ಲಿ ಅತಿ ಹೆಚ್ಚು ತೊಡಗಿಕೊಂಡಿರ್ತಕ್ಕಂಥ ಜನ ಅಲ್ಲಿದ್ದಾರೆ. ಸಾಂಸ್ಕೃತಿಕ ಮೂಲಗಳಿಂದ ಆ ಊರು ಒಳ್ಳೆ ಹೆಸರು ಪಡೆದಿದೆ ಅಂತ ನನ್ನ ಭಾವನೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮ ಮಾಡುವುದರಿಂದ ಸಾಂಸ್ಕೃತಿಕ ಹಬ್ಬ ರೀತಿಯಲ್ಲಿ ಆ ಜನರು ಕೆಲಸ ಮಾಡ್ತಾರೆ. ಅದನ್ನ ನಾವು ಸಿಟಿಯಾಗಿ ಮಾಡಿದೀವಿ ಅಂದ್ರೆ ಜನ ಬರೋದೇ ಇಲ್ಲ. ನಿಮಗೆ ಗೋಷ್ಠಿಗಳಲ್ಲಿ 20 ಜನ ಸಿಗಲ್ಲ. ನೀವು ಒಂದು ಯಾವುದೋ ಒಂದು ಸಮ್ಮೇಳನದಲ್ಲಿ ನೋಡಿದ್ರೆ 20 ಜನ ಗೋಷ್ಠಿಯಲ್ಲಿ ಇರಲಿಲ್ಲ. ಗಂಗಾವತಿ ಅಲ್ಲ, ಗಂಗಾವತಿ ಸಮ್ಮೇಳನದಲ್ಲಿ ದೊಡ್ಡದಾಯ್ತು. ಜಿಲ್ಲಾ ಸಮ್ಮೇಳನದಲ್ಲಿ ನೋಡಿರ್ಬೋದು ನೀವು. ಹಾಗಾಗಿ ನನ್ನ ವಾದೇನು, ಗ್ರಾಮೀಣ ಪ್ರದೇಶ ಇಲ್ಲ ಆದ್ರೆ ಸಾಂಸ್ಕೃತಿಕ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಜನ ಬಂದು ಆ ಸಮ್ಮೇಳನ ಯಶಸ್ವಿ ಮಾಡ್ಬೇಕಂತೇಳಿ ಕೂಡ್ತಾರೆ. ಅದರಿಂದ ನಮ್ಮ ಸಾಹಿತಿಗಳಿಗೂ ಕೂಡ ಒಂದು ಒಳ್ಳೆ ಪ್ರಚೋದನೆ ಸಿಗ್ತದೆ ಅವ್ರಿಗೆ ಅಂತ ನನ್ನ ಭಾವನೆ. ಹಾಗಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದರೆ, ನನ್ನ ಅಭಿಪ್ರಾಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ಬೇಕಂತ ನನ್ನ ಭಾವನೆ. ಗೌಡ್ರೆ, ಇನ್ನೊಂದು, ಈ ಸಮ್ಮೇಳನ ಆಚರಣೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ಬೇಕಂತ ನಿಮ್ಗೆ ಉದ್ದೇಶ ಹೌದು. ಈ ಸಮ್ಮೇಳನ ಆಯೋಜನೆ ಮಾಡೋ ಉದ್ದೇಶ ಏನು? ಅದರಿಂದ ರೈತಾಪಿ ವರ್ಗ, ಸಾಮಾನ್ಯ ಜನರಿಗೆ ಆಗುವ ಉಪಯೋಗಗಳ ಬಗ್ಗೆ. ರೈತಾಪಿ ಜನರಿಗೆ ಉಪಯೋಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮನುಷ್ಯನಿಗೆ ಪ್ರತಿದಿನವೂ ದುಡಿದು ಬೇಸತ್ತಿರ್ತಕ್ಕಂಥ ನಮ್ಮ ರೈತರಿಗೆ ಮನೋರಂಜನೆ ಕೊಡ್ತಕ್ಕಂಥದ್ದು ಕೂಡ ಈ ಸಮ್ಮೇಳನದ ಒಂದು ಆಶಯ ಇರ್ತದೆ. ಆಮೇಲೆ ಬಹಳಷ್ಟು ವಿಷಯಗಳು ಆ ಜನರಿಗೆ ಗೊತ್ತಿರಲ್ಲ. ರೈತರಿಗೆ ಬಹಳಷ್ಟು ವಿಷಯಗಳು ನಾವು ಅವ್ರಿಗೆ ಮುಟ್ಸ್ಲಿಕ್ಕೆ ಆಗಿರಂಗಿಲ್ಲ. ಈ ಸಮ್ಮೇಳನಗಳ ಮುಖಾಂತರ ಗೋಷ್ಠಿಗಳಲ್ಲಿ ಬಂದಿರತಕ್ಕಂಥದ್ದು, ಇವತ್ತು ರೈತ ಗೋಷ್ಠಿ ಇರ್ಬೋದು, ಸಾಹಿತ್ಯಿಕ ಗೋಷ್ಠಿ ಇರ್ಬೋದು, ಈ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥದ್ದು ಆ ಸಮ್ಮೇಳನ. ಆದ್ರಿಂದ ಆ ರೈತರಿಗೆ ಅದರಿಂದನೂ ಕೂಡ ಸ್ವಲ್ಪ ಮುಂದೆ ಅವ್ರ ಮಕ್ಕಳನ್ನ ಒಳ್ಳೆ ರೀತಿಯಿಂದ ಬೆಳೆಸಲಿಕ್ಕೆ ಒಂದು ಸಹಕಾರಿ ಆಗ್ಬಹುದು ಅಂತ ನನ್ನ ಭಾವನೆ. ಇನ್ನೊಂದು, ಈಗ ನಾಡಿನ ಜ್ವಲಂತ ಸಮಸ್ಯೆ ಆಯಿತು, ಈಗ ಜಿಲ್ಲಾ ಸಮ್ಮೇಳನ ಆಗಿರೋದ್ರಿಂದ ಜಿಲ್ಲೆಯ ಮತ್ತು ಈ ಪ್ರೆಸೆಂಟ್ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ತಾವೇನೇನೋ ಪಾಯಿಂಟ್ಸ್ ಮಾಡಿದ್ದೀರಿ. ಆ ಸಮ್ಮೇಳನದಲ್ಲಿ ಏನು ಕರೆ ಕೊಡ್ಲಿಕ್ಕೆ ಇಚ್ಛೆ, ಪರಿಹಾರಗಳ ತರಲಿಕ್ಕೆ ಏನಾದರೂ ಪ್ರಯತ್ನ? ಈಗಾಗಲೇ ನಾನು ಈಗ ಸಮ್ಮೇಳನ ಅಧ್ಯಕ್ಷರ ನುಡಿಯಲ್ಲಿ ಅವೆಲ್ಲವುಗಳನ್ನು ಕೂಡ ನಾನು ಈಗ ರೆಡಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ಕೊಪ್ಪಳದಂಥ ನಗರದಲ್ಲಿ ಬರಡೋಟ ಸಮಸ್ಯೆಗಳ ಇವತ್ತೇನು ಹೋರಾಟ ಕೂಡ ನಡೀತಾ ಇದೆ. ಈಗಾಗಲೇ ಸುಮಾರು 1-1.5 ತಿಂಗಳಿಂದನೂ ಕೂಡ ಹೋರಾಟ ನಡೀತಕ್ಕಂಥದ್ದಿದೆ. ಆಮೇಲೆ ರೈಲ್ವೆ ಹೋರಾಟ ಸಮಿತಿ ನಮ್ಮಲ್ಲೂ ಕೂಡ ಮುಂದೆ ರೈಲ್ವೆ ಇಲ್ಲಿಂದ ಬೆಂಗಳೂರು ಹೋಗ್ತಕ್ಕಂಥ ಇದನ್ನು ಮಾಡ್ತಕ್ಕಂಥದ್ದು, ಈ ನಮ್ಮ ಮೋರೇರ್ ಬೆಟ್ಟಗಳು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು, ಅಂಜನಾದ್ರಿ, ಇಡೀ ದೇಶದಲ್ಲಿ ಗಂಗಾವತಿ ತಾಲೂಕಿನಲ್ಲಿರತಕ್ಕ ಅಂಜನಾದ್ರಿ ಬೆಟ್ಟ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಅದಕ್ಕೆ ಅನುಕೂಲ ಆಗ್ತಕ್ಕಂಥ ವಾತಾವರಣವನ್ನು ಕೂಡ ನಾವು ಈಗ ಹಲವಾರು ನಾನು ಸಮಸ್ಯೆಗಳನ್ನ ನಾನು ಸಮ್ಮೇಳನ ಅಧ್ಯಕ್ಷನಾಗಿ ಅಲ್ಲಿ ನಾನು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹೊಸ ಜಿಲ್ಲೆಗಳನ್ನ ನಂತರ 4 ತಾಲೂಕಿದ್ದು ಈಗ 7 ತಾಲೂಕು ಆದವು. ಅಲ್ಲಿ 7 ತಾಲೂಕಿನಲ್ಲಿ ಕೂಡ ಮೂಲಭೂತ ಸೌಲಭ್ಯಗಳನ್ನ ಸರ್ಕಾರ ಒದಗಿಸಬೇಕಾಗ್ತದೆ. ಇನ್ನೂ ಅದಾಗಿಲ್ಲ. ಅದನ್ನು ಬೇಗ ಮಾಡ್ತಕ್ಕಂಥದ್ದಾಗಿರ್ಬೋದು. ಪ್ರಾಚೀನ ಸ್ಮಾರಕಗಳು, ನಮ್ಮದು ಕೊಪ್ಪಳ ಜಿಲ್ಲೆ ಬಹಳಷ್ಟು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಜಿಲ್ಲೆ. ಹಾಗಾಗಿ ಪ್ರಾಚೀನ ಸ್ಮಾರಕಗಳ ಆಮೇಲೆ ಕೋಟೆ ಕೊತ್ತಲಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದನ್ನ ನಾವು ಆ ಬೆಳಕು ಚೆಲ್ಲಬೇಕಾಗ್ತದೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ಒದಗಿಸ್ತಕ್ಕಂಥದ್ದಿರ್ಬೋದು, ಸ್ವಸಹಾಯ ಗುಂಪುಗಳಿಗೆ, ಸ್ತ್ರೀ ಶಕ್ತಿ ಗುಂಪುಗಳಿಗೆ ಅನುಕೂಲ ಮಾಡಿಕೊಟ್ಟು ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಕೃಷ್ಣಾ ಬಿ ಸ್ಕೀಮಿಂದು ಬಹಳಷ್ಟು ಉಪಯೋಗ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಕೃಷ್ಣಾ ಬಿ ಸ್ಕೀಮಿನ ಸಂಪೂರ್ಣ ಉಪಯೋಗ ನೋಡ್ರಿ, ಗ್ರಾಮೀಣ ಕೆರೆ ತುಂಬತಕ್ಕಂಥ ಕೆಲಸ ಮಾಡೋದ್ರಿಂದ ನಮ್ಮ ಕೃಷಿಕರಿಗೆ ಏನು ನಾವು ಜಲ ಮರುಪೂರ್ಣ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಹಾಗಾಗಿ ಕೆರೆ ತುಂಬತಕ್ಕಂಥ ಕೆಲಸ ಬಹಳಷ್ಟು ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದು. ಈಗ ನೀರಾವರಿ ಇರದೇ ಇರತಕ್ಕಂಥ ಪ್ರದೇಶ ನಮ್ಮದು. ಹಾಗಾಗಿ ಆ ಎಲ್ಲ ಉಪಯೋಗಗಳನ್ನು ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ಅವಶ್ಯಕತೆ ಇರತಕ್ಕಂಥದ್ದನ್ನ ನಾವು ಪಡಿಬೇಕಂತಕ್ಕಂಥದ್ದು. ಶೈಕ್ಷಣಿಕವಾಗಿಯೂ ಕೂಡ ಹಲವಾರು ಗ್ರಾಮಗಳಲ್ಲಿ ಕಟ್ಟಡಗಳ ಕೊರತೆ ಇದ್ದದನ್ನ ಈಗ HKRDB ಏನಿದೆಯಲ್ಲ, ನಮ್ಮ KKRDB, ಅದರ ಮೂಲಕ ಹಲವಾರು ಕಟ್ಟಡಗಳು ಈಗ ಪ್ರಾರಂಭ ಆಗಿವೆ.
ಅವು ಒಳ್ಳೆಯ ಸಂಗತಿ ಅಂತ ನನ್ನ ಭಾವನೆ. ಇನ್ನು ಶೈಕ್ಷಣಿಕವಾಗಿ ನಾವು ಬೆಳಿಲಿಕ್ಕೆ KKRDB ಬಹಳಷ್ಟು ಸಹಕಾರಿಯಾಗಿದೆ. ಆಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಶಾಲೆ ನೋಡ್ರಿ, ಮಹಾತ್ಮ ಗಾಂಧೀಜಿಯವ್ರದ್ದು ಒಂದು ಕನಸಿತ್ತು, ನಿಮಗೆ ನೆನಪಿರಲಿ, ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ರು ಅವರು. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆ, ಒಂದು ಸಹಕಾರ ಸಂಘ, ಒಂದು ಗ್ರಾಮ ಪಂಚಾಯಿತಿ ಇದ್ದರೆ ಇಡೀ ಗ್ರಾಮ ಸ್ವರಾಜ್ಯ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು. ಆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥದ್ದನ್ನ ಒತ್ತಾಯ ಮಾಡ್ತಕ್ಕಂಥದ್ದನ್ನು ಕೂಡ ನನ್ನ ಸಮ್ಮೇಳನ ಅಧ್ಯಕ್ಷರ ಭಾಷಣದಲ್ಲಿ ನಾನು ಅದನ್ನ ಮಾಡಿದ್ದೀನಿ. ಸರಿ, ಎಲ್ಲ ಸಮ್ಮೇಳನದಲ್ಲಿ ನಿರ್ಣಯಗಳನ್ನು ಕೈಗೊಳ್ತಾರೆ. ಅದಾದ ನಂತರ ಆ ನಿರ್ಣಯಗಳ ಬಗ್ಗೆ ಸಾಹಿತ್ಯ ಪರಿಷತ್ತು ಒತ್ತಡ ಹಾಕಿ ಸರ್ಕಾರದ ಮೇಲೆ ಮಾಡುವಂಥ ಪ್ರಯತ್ನಗಳು ನಡೀತಾ ಇಲ್ಲ. ಸರ್ಕಾರಗಳು ಕೂಡ ಆ ನಿರ್ಣಯಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯ ಏನು? ಈಗ ಪ್ರತಿ ಸಮ್ಮೇಳನಗಳಲ್ಲೂ ಸುಮಾರು ಒಂದು ನಿರ್ಣಯಗಳನ್ನು ಕೈಗೊಳ್ತಾರೆ. ನಾನು ಹಂಗಾಗಬಾರ್ದು. ಪ್ರಮುಖವಾಗಿರ್ತಕ್ಕಂಥ 2 ಅಥವಾ 3 ಏನು ನಿರ್ಣಯಗಳನ್ನ ಕೈಗೊಂಡ್ರೆ ಸರ್ಕಾರಕ್ಕೆ ಅದ್ರ ಮೇಲೆ ಒತ್ತಡ. ನೀವು ಪ್ರತಿ ವರ್ಷನೂ ಎಲ್ಲ ಜಿಲ್ಲೆಗಳಲ್ಲಿ ಸಮ್ಮೇಳನ ಆದ ತಕ್ಷಣ ಒಂದು ಲಿಸ್ಟ್ ಕೊಡ್ತಾರೆ, ಸರ್ಕಾರಕ್ಕೆ ಮುಟ್ಟುತ್ತದ ಹೋಗಿ. ಸರ್ಕಾರದವ್ರು ಮಾಡ್ಯಾರೇ ಇಲ್ಲ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಮಾಡಿಲ್ಲ ಅಂತ ಹೇಳಿದರೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ನೋಡಿ, ಈ ಸಮ್ಮೇಳನದ ತೀರ್ಮಾನ ಹಿಂಗಿದೆ, ನಿರ್ಣಯಗಳು ಹಿಂಗೆ ತಗೊಂಡಿದ್ದೀವಿ, ಇದನ್ನ ಮಾಡ್ರಿ ಅಂತ ಹೇಳಿ ಜನಪ್ರತಿನಿಧಿಗಳ ಮೂಲಕ, ಜನಪ್ರತಿನಿಧಿಗಳು ಹೇಳದೇ ಇದ್ರೆ ನಮ್ಮ ಸಾಹಿತಿಗಳನ್ನಾಗಲಿ ಅವ್ರನ್ನ ಯಾರನ್ನೂ ಗಮನಕ್ಕೆ ತೆಗೆದುಕೊಳ್ಳಲ್ಲ. ಜನಪ್ರತಿನಿಧಿಗಳ ಮೂಲಕ ಅವರು ಕೂಡ ಕನ್ನಡಿಗರು ನಮ್ಮ ಕನ್ನಡತನವನ್ನು ಬೆಳೆಸ್ಕೊಳ್ಬೇಕಾಗ್ತದೆ ಅವರು ಕೂಡ. ಹಾಗಾಗಿ ಅವ್ರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ನಮಗೆ 50% ಆಗಲಿ 75% ಆಗಲಿ ಏನು ನಿರ್ಣಯಗಳು ಉತ್ತಮ ರೀತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ನಿರ್ಣಯವನ್ನು ಕೈಗೊಳ್ಳೋದ್ರಾಗ ಅರ್ಥ ಇಲ್ಲ. ಕಡಿಮೆ ನಿರ್ಣಯಗಳನ್ನು ತಗೊಂಡು ಅದರ ಮೂಲಕ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ನಾವು. ಸರಿ, ತಾವು ಕೂಡ ರಾಜಕೀಯ ಹಿನ್ನೆಲೆ ಪ್ರಭಾವ ಹೊಂದಿದವರು. ಈ ಹಿನ್ನೆಲೆ ಈಗ ನೀವೇ ಹೇಳಿದ್ರೆ ಜನಪ್ರತಿನಿಧಿಗಳದ್ದು ಇದು ಮಾಡ್ಬೇಕಂತ. ಆ ಇದರಲ್ಲಿ ತಾವು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರೆ ನಂತರದ ನಿರ್ಣಯಗಳ ಬಗ್ಗೆ ತಾವೊಬ್ಬ ರಾಜಕೀಯ ಧುರೀಣರಾಗಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ? ನಾವು ಕೂಡ ಈಗ ನೀವೇ ನಿರ್ಣಯ ತೆಗೆದುಕೊಂಡು ನಮ್ಮ ನಿರ್ಣಯ ಪಾಸ್ ಆದಮೇಲೆ ಅದನ್ನು ನಾನು ಕೂಡ ಜನಪ್ರತಿನಿಧಿಗಳಿಗೆ, ಇವತ್ತು ನಮ್ಮ ಮಂತ್ರಿಗಳಿರ್ಬೋದು, ಶಾಸಕರುಗಳಿರ್ಬೋದು, ಅವ್ರ ಮೂಲಕ ಈ ಸ್ವಾಗತ ಸಮಿತಿಗೆ ಶಾಸಕರನ್ನ ಮತ್ತು ಮಂತ್ರಿಗಳನ್ನ ಯಾಕೆ ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿದರೆ ಇದರ ಪರಿಕಲ್ಪನೆ ಅವ್ರಿಗೂ ಕೂಡ ಇರಲಿ ಅಂತ ಹೇಳಿ. ಹಾಗಾಗಿ ನಾವು ಕೂಡ ಒತ್ತಾಯ ಮಾಡ್ತೀವಿ. ಶಾಸಕರಿಗಿರ್ಬೋದು, ಮಂತ್ರಿಗಳು ಬರ್ತಾರೆ, ಅವ್ರಿಗೂ ಕೂಡ ನಾನು ಅಧ್ಯಕ್ಷನಾಗಿ ನಾನು ಅವರಿಗೆ ವಿನಂತಿ ಮಾಡ್ತೀನಿ, ನಮ್ಮಲ್ಲಿ ಏನು ನಿರ್ಣಯಗಳಾಗ್ತದೆ, ಏನು ಸಮಸ್ಯೆಗಳಿದೆ ಅದರ ಮೇಲೆ ಬೆಳಕು ಚೆಲ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ. ಗೌಡ್ರೆ, ಇನ್ನೊಂದು, ಈಗ ಇದು 14ನೇ ಜಿಲ್ಲಾ ಸಮ್ಮೇಳನ ಅಂತೆ. ಈ ಹಿಂದೆ 13 ಸಮ್ಮೇಳನಗಳು ಮತ್ತು ತಾಲೂಕು ಸಮ್ಮೇಳನಗಳು ಕೂಡ ಆಗಿವೆ. ತೆಗೆದುಕೊಂಡ ನಿರ್ಣಯಗಳಲ್ಲಿ ಎಷ್ಟು ಸಾಕಾರ ಆಗಿದೆಯೋ ಇಲ್ಲೋ ಅದು ದೂರದ ಮಾತು. ಈ ಜನರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ, ಸಮ್ಮೇಳನಗಳನ್ನಪ್ಪ ಅಂದ್ರೆ ಈ ಪ್ರಚಾರ ಮತ್ತು ಅದ್ದೂರಿ ಇದು ಮನೋರಂಜನೆಗಾಗಿ ಅಷ್ಟೇ ಆಗಿಬಿಟ್ಟಿದೆ. ಹೀಗಾಗಿ ಭರವಸೆ ಇಲ್ಲ ಸಮ್ಮೇಳನದ ಮೇಲೆ ಜನರಿಗೆ. ಈ ನಿಟ್ಟಿನ ಈ 14 ಜಿಲ್ಲಾ ಸಮ್ಮೇಳನ ಮೂಲಕ ತಾವೇನು ಹೇಳಕ್ಕೆ ಇಚ್ಛೆಪಡ್ತೀರಿ? ಈಗ ನೋಡಿ, ಕೆಲವು ಜನರು ಇದಕ್ಕೆ ಪೂರ್ವಕವಾಗಿ, ನೀವು ಹೇಳಿದ ಪ್ರಶ್ನೆಗಳಿಗೆ ಪೂರ್ವಕವಾಗಿ ಇದನ್ನು ಜಾತ್ರೆಗೂ ಕೂಡ ಹೋಲಿಸ್ತಾರೆ. ಜಾತ್ರೆ, ಇದು ಸಮ್ಮೇಳನ ಜಾತ್ರೆಗಳಾಗಿ ಮಾರ್ಪಟ್ಟವ ಅಂತಕ್ಕಂಥ ಹಬ್ಬ. ನೋಡಿ, ಕನ್ನಡದ ಹಬ್ಬ ಅದು. ನೀವು ಪ್ರತಿ ವರ್ಷನೂ ಊರಲ್ಲಿ 2, 3, 4 ಜಾತ್ರೆಗಳನ್ನ ಮಾಡ್ತಿರ್ತೀವಿ, ಹೌದಾ? ಅದರಿಂದ ಅವ್ರ ಮನರಂಜನೆ ಅಂತಕ್ಕಂಥದ್ದಲ್ಲ, ಭಕ್ತಿ ಭಾವಗಳಿಂದ ಅದನ್ನು ಮಾಡ್ತಿರ್ತಾರೆ ಅವರು. ನಾವು ಸಾಹಿತಿಗಳಾಗಿರ್ತಕ್ಕಂಥವ್ರು, ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಈ ಸಮ್ಮೇಳನಗಳನ್ನ ಜಾತ್ರೆ ಅಂತನ ಅಷ್ಟೇ ತಿಳ್ಕೊಳ್ಳದೆ ಅದರಲ್ಲಿ ಇರ್ತಕ್ಕಂಥ ಸಾರವನ್ನ ಸಾಮಾನ್ಯ ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಬಹಳಷ್ಟು ಗೌರವ ಬರ್ತದೆ ಅಂತ ನನ್ನ ಭಾವನೆ. ಉದಾಹರಣೆಗೆ, ಈ ಗೋಷ್ಠಿಗಳು, ಜನರಿಗೆ ಗೋಷ್ಠಿ ಬಗ್ಗೆ ಪರಿಕಲ್ಪನೆ ಇರಲ್ಲ. ನೋಡ್ರಿ, ಶೈಕ್ಷಣಿಕ, ನಾನು ಬಹಳಷ್ಟು ಒತ್ತಾಯ ಮಾಡಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ನಾವುಗಳು. ಆಮೇಲೆ ಇವತ್ತು ಸರ್ಕಾರ ಕೂಡ ಮೊನ್ನೆ ಹೈಕೋರ್ಟಲ್ಲಿ ಒಂದು ಕಾನೂನಾಗಿ, ನಿಮಗೆ ನೆನಪಿರ್ಬೋದು, 2008ನೇ ಇಸ್ವಿಯಲ್ಲಿ ಒಂದು ಹೈಕೋರ್ಟ್ ತೀರ್ಪು ಕೊಡ್ತು. ಪಾಲಕರಿಗೆ ಅವರ ಇದಕ್ಕೆ ಬಿಟ್ಬಿಡ್ತದು ಹೈಕೋರ್ಟು. ಅವರ ಬಿಟ್ಟಂಗಪ್ಪ, ಇಂಗ್ಲೀಷ್ನಾಗ ಕಲಿಸಿ, ಕನ್ನಡದಾಗ ಕಲಿಸಿ, ಕನ್ನಡ ಮಾಧ್ಯಮನ ಬೇಕಂತ ಅವ್ರ ಆಯ್ಕೆಗೆ ಬಿಟ್ಟಿರ್ತಕ್ಕಂಥದ್ದು ನೋಡಿದಾಗ ಶೈಕ್ಷಣಿಕವಾಗಿ ಬಹಳಷ್ಟು ನಾವು ಗಂಭೀರತೆಯನ್ನು ಎದುರಿಸಬೇಕಾಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ. ಇವೆಲ್ಲವುಗಳನ್ನು ರೈತರಿಗೆ ಮನಮುಟ್ಟುವ ಹಾಗೆ ನಾವು ತೋರಿಸ್ತಕ್ಕಂಥದ್ದು ಇಂತಹ ಸಮ್ಮೇಳನಗಳ ಮುಖಾಂತರ. ಹಾಗಾಗಿ
ನನ್ನ ಅಭಿಪ್ರಾಯದಲ್ಲಿ ಸಮ್ಮೇಳನಗಳು ಬೆಳಕು ಚೆಲ್ತಾವ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು 1000 ಜನರಿಗೆ ಹೇಳದೇ ಇದ್ರೂ ಕೂಡ ಸುಶಿಕ್ಷಿತರಿರ್ತಕ್ಕಂಥ ಒಂದು 100 ಜನರಿಗಾದರೂ ಕೂಡ ಇದ್ರ ಬಗ್ಗೆ ಪರಿಕಲ್ಪನೆ ಬರ್ತದೆ ಅಂತ ನಮ್ಮ ಭಾವನೆ. ಅದರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ವಾತಾವರಣ ಸೃಷ್ಟಿ ಆಗ್ತದೆ ಅಂತ ನನ್ನ ಭಾವನೆ. ಇನ್ನೊಂದು ಈ ನೀವು ತೆಗೆದುಕೊಂಡಂಥ ನಿರ್ಣಯಗಳಲ್ಲಿ ಒಂದು ಇದೇ ಗೊತ್ತಿಲ್ಲ, ಶೈಕ್ಷಣಿಕ ಬೆಳವಣಿಗೆ ಸ್ನಾತಕೋತ್ತರ PG ಕೇಂದ್ರ ಕೃಷಿ ತಾಲೂಕಿನಲ್ಲಿ ಅಗತ್ಯತೆ ಇದೆ. ಈ ನಿಟ್ಟಿನಲ್ಲಿ ನಿರ್ಣಯದಲ್ಲಿ ಏನಾದ್ರು ಕಲ್ತ್ಕೊಂಡಿದ್ದಾರೆ? ಈಗ ನನ್ನ ಇದರಲ್ಲಿ ಇದೆ, ನಿಮಗೆ ಒಂದು ಇದಿದೆ, ಕುಷ್ಟಗಿ ತಾಲೂಕಿನಲ್ಲಿ BSc ಕೋರ್ಸ್ ಇಲ್ಲ. ಸೈನ್ಸ್ ಓದಿರ್ತಕ್ಕಂಥ ಮಕ್ಕಳು ಇಲ್ಲ ಇಲ್ಕಲ್ಲಿಗೆ ಹೋಗ್ಬೇಕು, ಗಜೇಂದ್ರಗೌಡ ಹೋಗ್ಬೇಕು, ಅಥವಾ ಗಂಗಾವತಿ, ಕೊಪ್ಪಳದಂಥ ನಗರಗಳಿಗೆ ಹೋಗ್ಬೇಕಾಗ್ತದೆ. ಆ ಕೋರ್ಸ್ಗಳನ್ನ ಪ್ರಾರಂಭ ಮಾಡ್ಬೇಕಂತಕ್ಕಂಥದ್ದು ಈಗಲೇ ಗಂಗಾವತಿಯಲ್ಲಿ PG ಕೋರ್ಸ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ನಮ್ಮ ಕೃಷಿಗೂ ಕೂಡ ಬಹಳಷ್ಟು ಬೆಳವಣಿಗೆ ಆಗ್ತಕ್ಕಂಥ ಇವತ್ತು ನಗರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮಗೆ ಈಗಾಗಲೇ ಡಿಗ್ರಿ ಕಾಲೇಜ್ನಲ್ಲಿ ಎಲ್ಲ ಸೌಲಭ್ಯಗಳು ಇರತಕ್ಕಂಥ ಇದರಲ್ಲಿ PG ಕೋರ್ಸ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಒಂದು ಮನವಿ ಸಲ್ಲಿಸೋಣ. ನಮಗೆ ಯೂನಿವರ್ಸಿಟಿ ಕೊಪ್ಪಳನು ಕೂಡ ಯೂನಿವರ್ಸಿಟಿ ಆಗಿದೆ, ಇನ್ನೂ ಪ್ರಾರಂಭದ ಹಂತದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ನಮಗೂ ಒಳ್ಳೆ ಅವಕಾಶ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ಇಟ್ಕೊಳ್ಳೋಣ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಸ್ಪರ್ಧೆ ಮಾಡ್ತಾರೆ ನೋಡಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಈಗಾಗಲೇ 2 ಬಾರಿ ನಾನು ನಿಂತು ಸೋತರೂ ಕೂಡ ನಮಗೆ ಸಾಹಿತ್ಯಿಕವಾಗಿ ಜನ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಈಗ ಕಳೆದ ಬಾರಿ ನಾನು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ವಾತಾವರಣನೇ ಬೇರೆ ಇತ್ತು, ರಾಜಕಾರಣ ಒಕ್ಕೊಂಡು ನಾವು ಅಲ್ಲಿ ಸೋಲು ಅನುಭವಿಸ್ಬೇಕಾಗ್ತದೆ. ಇವತ್ತು ಒಂದು ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕಾದಾಗ ಹಣಕಾಸಿನ ತೊಂದರೆ ಕೂಡ ನಮ್ಮಂಥವ್ರಿಗೆ ಬರ್ತದೆ. ಭಾಳಷ್ಟು ಬಡತನದಿಂದ ಬೆಳೆದಿರ್ತಕ್ಕಂಥವ್ರು. ಈ ಸಾರಿ ನನಗೆ ಅವಕಾಶ ನಾನು ಅಪೇಕ್ಷೆ ಪಡಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನಮ್ಮ ಒಂದು ಟೀಮ್ ಇದೆ, ನಮ್ಮ ಸಾಹಿತ್ಯಿಕ ವಲಯದಲ್ಲಿ ನನ್ನನ್ನು ಗುರುತಿಸಿಕೊಂಡಿರ್ತಕ್ಕಂಥ ಟೀಮ್ ಇದೆ. ಆ ಟೀಮ್ನವ್ರ ನಿರ್ಧಾರ ಏನಿದೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಮುಂದಿನ ವಿಚಾರ ಮಾಡ್ತೀವಿ ನಾವು. ಮಾಡೊಳಗ ತಮ್ಮ ಈ ಸರ್ವಾಧ್ಯಕ್ಷರ ಆಯ್ಕೆ ವಿಷಯ ಸಂಬಂಧಪಟ್ಟಂಗೆ ಸ್ವಲ್ಪ ಅಪಸ್ವರಗಳು ಕೇಳಿದ್ವಿ. ಶೇಖರ್ ಗೌಡರು ಸಲುವಾಗೇ ಇದು ಸಮ್ಮೇಳನ ಅಂತ ಮುದೇನೂರನ್ನ ಆಲ್ಯ ಪಟ್ಟು ಹಿಡಿದು ಮುದೇನೂರನ್ನ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ವೈಚಾರಿಕವಾಗಿ ಮುದೇನೂರು ಒಳ್ಳೆ ಕ್ಷೇತ್ರ, ತಮಗೂ ಕೂಡ ಅದರದ್ದು ಸಂಬಂಧ ಒಳ್ಳೆ ಸಂಬಂಧ. ಹೌದು, ಅಲ್ಲೇ ರದ್ದಾಗ್ತದೆ. ಕಾರಣ ಏನಂತಂದ್ರೆ ನಿಮ್ಮ ಸರ್ವಾಧ್ಯಕ್ಷ ಸಲುವಾಗಿ ಅಂತ ಹೇಳಿ ಅಲ್ಲಿ ಮಾತು ಕೇಳಿದ್ರು. ಹಂಗೇನಿಲ್ಲ, ಅದು ಆ ಥರ ಏನು ಅನಿಸಿಲ್ಲ. ಕೊಪ್ಪಳದ ಒಳಗೆ ಶೇಖರಗೌಡರ ಸಲುವಾಗಿ ಸಮ್ಮೇಳನ ಅನ್ನೋದು ಮಾತನ್ನು ಅಲ್ಲಿ ಪ್ರಸ್ತಾಪ ನಿಮಗೂ ಗೊತ್ತಿರ್ಬೇಕದು. ಏನು ಹಿಂಗ್ಯಾಕ ಸಂತೋಷ ಪಡ್ಬೇಕು ನಾವು ಅದನ್ನ. ಯಾಕಂತ ಹೇಳಿದ್ರೆ ಒಬ್ಬರ ಸಲುವಾಗಿ ಆದರೂ ಸಮ್ಮೇಳನ ಮಾಡ್ತಾರಲ್ಲ ಅಂತಕ್ಕಂಥದ್ದು. ನೋಡಿ, ಸಾಹಿತ್ಯಿಕ ದೃಷ್ಟಿಕೋನನೇ ಬೇರೆ. ಒಬ್ಬರ ಸಲುವಾಗಿ ಸಮ್ಮೇಳನ ಮಾಡ್ತಕ್ಕಂಥದ್ದು, ಒಂದು ಸಮ್ಮೇಳನ ಮಾಡ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕಾಗುತ್ತಾನೆ. ಆ ಒಂದು ಸಂದರ್ಭದಲ್ಲಿ ನನ್ನ ಸಲುವಾಗಿ ಸಮ್ಮೇಳನ ಮಾಡ್ತಾರಂದ್ರೆ ಅದು ಒಂದು ಹೆಮ್ಮೆ ಪಡ್ತಕ್ಕಂಥದ್ದು. ನೋಡ್ರಿ, ನನಗೂ ಕೂಡ ಒಂದು ಒಳ್ಳೆಯ ಇದು ಸಿಕ್ತು ಅಂತಕ್ಕಂಥದ್ದು. ಆದರೆ ಅದೆಲ್ಲ ತಪ್ಪು ಭಾವನೆ. ಅವೆಲ್ಲ ಮುದೇನೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಾಹಿತ್ಯ ಪರಿಷತ್ನವ್ರು ಸುಮಾರು ಒಂದು 7-8 ಸಲ ಮುದೇನೂರಿಗೆ ಹೋಗಿ ಪ್ರಯತ್ನ ಮಾಡಿದರು. ಆದರೆ ಯಾಕೋ ಅಲ್ಲಿ ಜನ ಆಸಕ್ತಿ ವಹಿಸಲಿಲ್ಲ. ಸುಮಾರು ಪಾಪ 8-10 ಸಲ ನಮ್ಮ ತಾಲೂಕಾ ಜಿಲ್ಲಾ ಸಾಹಿತ್ಯ ಪರಿಷತ್ನವ್ರು ಹೋಗಿ ಪ್ರಯತ್ನ ಮಾಡಿದಾಗ್ಯೂ ಕೂಡ ಅವರು ಆಸಕ್ತಿ ತೋರಿಸದೇ ಇರುವ ಕಾರಣಕ್ಕಾಗಿ ಮನ್ನಾಪುರದವರು ತಯಾರಾದರು, ಇಲ್ಲ ನಾವು ಮಾಡ್ತೀವಿ, ನಮಗೆ ಕೊಟ್ಟು ಬಿಡ್ರಿ ಅಂತೇಳಿ. ಸುಮಾರು ದಿವಸಗಳು ಅದರ ಸಲುವಾಗಿನೇ 2 ತಿಂಗಳು ಕೂಡ ಮುಂದೋಯ್ತದು. ಇಷ್ಟೊತ್ತಿಗಾಗಲೇ ಸಮ್ಮೇಳನ ಆಗಿ ಹಳೆ ಮಾತಾಗ್ತಿತ್ತು. ಆ ಅದನ್ನ ಅಷ್ಟಕ್ಕೆ ಬಿಟ್ಟರೆ ಬದಲಿ ಏನೂ ಇಲ್ಲ. ಕೆಲವು ಜನ ಅಲ್ರಿ, ಎಲ್ಲರೂ ಬಯಸ್ತಾರಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಕೆಲವು ಜನ ನನ್ನ ಬಗ್ಗೆ ಅಪಸ್ವರ ಎತ್ತಿರ್ಬೋದು, ನನಗೆ ಆ ಯೋಗ್ಯತೆ ಇಲ್ಲ ಅಂತನೂ ಅವ್ರ ಅಭಿಪ್ರಾಯ ಇರ್ಬೋದು. ನಿಮ್ಮ ದೃಷ್ಟಿಯಲ್ಲಿ ನನಗೆ ಆ ಯೋಗ್ಯತೆ ಐತೆ ಇಲ್ಲ ಅಂತಕ್ಕಂಥದ್ದನ್ನ ಸಾಹಿತಿಗಳು ಗುರುತಿಸ್ತಾರೆ. ಯಾರೋ ಒಬ್ಬಿಬ್ರು ತಮಗೆ ಬೇಡ ಅಂತ ಹೇಳಿ ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಅವ್ರು ನಮ್ಮನ್ನ ವಿರೋಧ ಮಾಡ್ತಿರ್ಬೋದು. ಆದರೆ ನಾನು ಆ ಸಾಹಿತ್ಯಿಕ ಸೇವೆ ಮಾಡೀನಿ. ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈ 20 ವರ್ಷದ ಹಿಂದೆ ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ 2 ಅಂಕಿ ದಾಟಿರಲಿಲ್ಲ ಸದಸ್ಯತ್ವ ಸಂಖ್ಯೆ. 15,000 ದಾಟ್ಯಾರ ಇವತ್ತು ನಮ್ಮ ಜಿಲ್ಲೆಯಲ್ಲಿ. ನಾನು ಕೆಲಸ ಮಾಡಿದೇ ಇದ್ದಿದ್ರೆ ನಾನು 2 ಅವಧಿ ಅಧ್ಯಕ್ಷನಾಗಿ, ಸಾಹಿತ್ಯಿಕ ಒಂದು ಅವಧಿ ಕಾರ್ಯಕಾರಿ ಸಮಿತಿಯಾಗಿ ಸುಮಾರು 12-13 ವರ್ಷ ನಾನು ಸಾಹಿತ್ಯಿಕ ವಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ನನ್ನ ಅವಧಿ ಮತ್ತು ರಾಜಶೇಖರ ಅಂಗಡಿ ಅವಧಿಯಲ್ಲಿ ಹೆಚ್ಚು ನಾವು ಸದಸ್ಯತ್ವವನ್ನು ಮಾಡಿದ್ದೀವಿ. ಅವಾಗ ಇವ್ರು ಯಾರೂ ಮಾತಾಡಲಿಲ್ಲ. ಈಗ ಅವರು ವಿರೋಧ ಮಾಡ್ಬೇಕನ್ನೋದಕ್ಕೆ ವಿರೋಧ ಮಾಡ್ತಾರೆ. ಅಷ್ಟು ಬಿಟ್ಟರೆ ಎಲ್ಲ ಕಡೆನೂ ಒಳ್ಳೆಯ ಪ್ರಶಂಸೆಯ ಮಾತನ್ನ ನಾನು ಫೋನ್ ಮುಖಾಂತರ ಹೇಳ್ತಾರೆ.
ಬಹಳಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು ಅಭಿಮಾನ ಪಡೋದು ಸದಸ್ಯತ್ವ ಸಂಖ್ಯೆಯನ್ನು ಹೆಚ್ಚಿಸಿದೆ ಅನ್ನೋದು ಒಂದು ಅಭಿಮಾನದ ಸಂಗತಿ ಅಂತ ಅನ್ಬೋದು. ಇನ್ನೊಂದು ಕಡೆಗೆ ವಿಚಾರ ಮಾಡಿದಾಗ ಸಾಹಿತ್ಯದ ಸಂಬಂಧಪಡಲಾದವರು ಈ ರಾಜಕಾರಣಿಗಳು ಎಲ್ಲ ಚುನಾವಣೆ ಸಂದರ್ಭದೊಳಗೆ ಮತದಾರನನ್ನ ಗುರುತಿಸ್ತಾರಲ್ಲ, ಆ ರೀತಿ ಒಳಗೆ ಸದಸ್ಯತ್ವ ಮಾಡೋದು ಸರಿನಾ? ಇಲ್ಲ ನೋಡಿ, ಸಾಹಿತ್ಯ ಪರಿಷತ್ತಿಗೆ ಯಾರಾದರೂ ಸದಸ್ಯರಾಗ್ಬೋದು, ಹೌದ್ರಾ? ರಾಜಕಾರಣಿಗಳು ಸದಸ್ಯರಾಗಬಾರ್ದು ಅಂತಕ್ಕಂಥದ್ದಲ್ಲ. ಆದರೆ ಅದನ್ನ ಚುನಾವಣೆಗೇನೆ ಮಾಡ್ಯಾರ ಅಂತಕ್ಕಂಥ ಅವ್ರ ಆಸಕ್ತಿ ಇರದೇ ಇದ್ರೆ ಮೆಂಬರ್ ಆಗದೇ ಇಲ್ಲ. ಅವರು ಏನು ಮಾಡಿದ್ರು ನೀವು ಆಸಕ್ತಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅವರಿಗೆ ಆಸಕ್ತಿ ಇದ್ದಾಗ ಮಾತ್ರ ಸದಸ್ಯತ್ವ ತಗೊಳ್ತಾರೆ ಅವರು. ಇದರಲ್ಲಿ 1% or 2% ಅಂತವೂ ಇರ್ಬೋದು, ಇಲ್ಲ ಅಂತ ಅನ್ನಕ್ಕಾಗಲ್ಲ. ಆದರೆ ಸಾಹಿತ್ಯಿಕವಾಗಿ ಅಭಿಮಾನ ಇರ್ತಕ್ಕಂಥವ್ರು ಸದಸ್ಯರಾಗಿರ್ತಾರ. ಇವತ್ತು ಈ ಒಳ್ಳೆ ರೀತಿಯಿಂದ ನೋಡ್ತೀವಿ, ಚುನಾವಣೆಗಾಗಿ ಮಾಡುವಂಥವ್ರು 1 or 2% ಇರ್ತಾರ ಅವರು, ಇಲ್ಲ ಅಂತ ಅನ್ನಂಗಿಲ್ಲ. ಅದು ಸಾಹಿತ್ಯಿಕವಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಸಾಹಿತ್ಯ ಅಭಿಮಾನ ಇರ್ತಕ್ಕಂಥವ್ರು ಸದಸ್ಯರಾಗ್ತಾರೆ. ನೋಡ್ರಿ, ಇನ್ನೊಂದು ನಿಮ್ಗೆ ರೈತರ ಬಗ್ಗೆ ನಾನು ಕೇಳ್ತೀನಿ. ಈ ಕೃಷ್ಣಾ ಬೀಚ್ ಸ್ಕೀಮ್ ನೀರಾವರಿ ಯೋಜನೆ ಭವಿಷ್ಯದಲ್ಲಿ ಅನುಷ್ಠಾನ ಪೂರ್ಣಗೊಂಡಪ್ಪ ಅಂದ್ರೆ ರೈತರಿಗೆ ಅನುಕೂಲ ಆಗ್ತೈತಿ. ಇದಕ್ಕೆ ತದ್ವಿರುದ್ಧವಾಗಿ ಸೋಲಾರ್ ವಿಂಡ್ ಪವರ್ ಲಗ್ಗೆಟ್ತಾ ಇದೆ. ಇದರಿಂದ ರೈತರ ಭೂಮಿ ಕಳ್ತಾ ಇರ್ತದೆ. ಅದು ನೀರಾವರಿಗೆ ಏನಾದರೂ ತೊಡಕಾಗ್ತಾ ಇದೆ, ಈ ನಿಟ್ಟಿನಲ್ಲಿ ಏನಾದ್ರು ತಾವು ವಿಚಾರ ಮಾಡಿಲ್ಲ? ಈಗ ನೋಡಿ, ಇದು ಒಂದು ಆತಂಕದ ಸಂಗತಿನ. ಯಾಕಂದ್ರೆ ರೈತರ ಭೂಮಿ ಇಂಥವಕ್ಕೆ ಭಾಳಷ್ಟು ಹೋಗಕತ್ತೈತಿ. 25% ಹಿಂಗಾಗತ್ತೈತಿ. ಈಗ ಹೇಳಿದ್ರು, ಈ ಕೊಪ್ಪಳ ತಾಲೂಕಿನಲ್ಲಿ ಈ ಎಲ್ಲ ಕಾರ್ಖಾನೆಗಳು ಕಲುಷಿತ ವಾತಾವರಣವನ್ನು ಉಂಟು ಮಾಡ್ತಕ್ಕಂಥದ್ರ ಜೊತೆಗೆ ನಮ್ಮ ನೀರಾವರಿ ಸೌಲಭ್ಯಗಳನ್ನೂ ಕೂಡ ಭಾಳಷ್ಟು ನಮಗೆ ಕೊರತೆ ಆಗ್ತಕ್ಕಂಥದ್ದು. ನೀವು ಹೇಳಿದಂಗೆ ಕೃಷ್ಣಾ ಬೀಚ್ ಸ್ಕೀಮ್ ಏನೈತಿ, ಒಳ್ಳೆ ರೀತಿಯಿಂದ ಆದ್ರೆ ನಮಗೆ ಕೆರೆ ತುಂಬಿಸುವ ಕೆಲಸನ ಮಾಡ್ಕೊಂಡ್ರೆ ಒಳ್ಳೆ ರೀತಿಯಿಂದ ಬೆಳೆ ತೆಗಿಬೋದು ನಾವು. ಈಗೇನು ವಿಂಡ್ ಪವರ್ಸು ಅವೆಲ್ಲ ಬಂದಿದೆ, ರೈತರು ಕೂಡ ಮೋಸ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಒಬ್ಬ ಅಧಿಕಾರಿಗಳ ಜೊತೆ ನಾನು ಡಿಸ್ಕಸ್ ಮಾಡೋ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇಲ್ಲ ಸರ್, ಕಾನೂನ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಕಾನೂನಿನಲ್ಲಿ ಭಾಳಷ್ಟು ಬದಲಾವಣೆಗಳಾಗಿಬಿಟ್ಟಿದೆ. ನಾವು ರೈತರು ಮೋಸ ಹೋದಂಥ ರೈತರು ನಾವು ಬ್ಯಾಡ ಅಂತ ಹೇಳಲಿಕ್ಕಿಲ್ಲ, ಆಗಲ್ಲ. 30 ದಿವಸ ಇವತ್ತು ಆನ್ಲೈನ್ನಲ್ಲಿ ಅರ್ಜಿ ಹಾಕಿದರೆ 30 ದಿವಸದೊಳಗೆ ಅದು ಅವ್ರ ಪರವಾಗಿ ಆಗಿಬಿಡ್ತದೆ ಅದು. ಹಾಗಾಗಿ ಈ ಅಧಿಕಾರಿಗಳ ಕೈಯಲ್ಲೂ ಕೂಡ ಏನು ಉಳಿದೇ ಇರತಕ್ಕಂಥ ತಹಸೀಲ್ದಾರ್ ಇರ್ಬೋದು, ಈ ಪೊಲೀಸ್ ಇಲಾಖೆ ಇರ್ಬೋದು, ಅವ್ರಿಗೆ ಯಾವ ಅಧಿಕಾರಿಗಳು ಉಳಿದಿಲ್ಲ ಇವತ್ತಿನ ಕಾಲಕ್ಕೆ. ಈ ಸುಮಾರು ಈ ಒಂದು ಏನು ಬೈರೇಗೌಡರು ಒಂದು ಕಂದಾಯ ಮಂತ್ರಿ ಇದ್ದಾಗ ಏನು ಕಾನೂನು ಮಾಡಿದ್ರು, ಅಲ್ಲಿಂದ ಈಚೆಗೆ ಈ ಭಾಳಷ್ಟು ತೊಡಕುಗಳು ರೈತರಿಗೆ ಆಗಿದೆ. ರೈತರು ಕೂಡ ಏಜೆಂಟರ ಮೂಲಕ ಇವತ್ತು ರೈತರು ದುಡ್ಡು ಗಳಿಸ್ತಕ್ಕಂಥ ಒಂದು ಕೇಂದ್ರಗಳಾಗ್ಬಿಟ್ಟವು. ಏಜೆಂಟರು ಭಾಳಷ್ಟು ಜನ ನಾನು ನೋಡ್ತೀವಿ ಹಳ್ಳಿಯಲ್ಲಿ ಇರೋದ್ರಿಂದ ನನಗೆ ಕೆಲವು ಗಮನಕ್ಕೆ ಬರ್ತದೆ. ಒಬ್ಬ ವಿಂಡ್ ಪವರ್ ಹಾಕ್ತಕ್ಕಂಥ ಒಬ್ಬ ಮನುಷ್ಯ ಇಬ್ಬರನ್ನ ಹಳ್ಳಿಯಲ್ಲಿ ಹಿಡ್ಕೊಂಡು ಬಿಡ್ತಾನ. ಆಮಿಷ ತೋರಿಸಿ ರೈತರ ಭೂಮಿಗಳನ್ನ ನೋಡ್ರಿ, ಈ ನಿಟ್ಟಿನಲ್ಲಿ ಜನಾಂದೋಲನ ಅಗತ್ಯ ಇದೆ. ಯಾಕಂದ್ರೆ ಈಗ ಫ್ಯಾಕ್ಟರಿ ಆಗೋದ್ರಿಂದ ಅಲ್ಲಿ ಭಾಗದ ಸುತ್ತಮುತ್ತಲ ಜನ ಭೂಮಿ ಕಳೆದುಕೊಂಡು ಆರೋಗ್ಯ ಸಮಸ್ಯೆ ಎಲ್ಲ ಎದುರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಮ್ಮೇಳನ ಮೂಲಕ ರೈತರ ಜಾಗೃತಿ ಮೂಲಕ ಸಂಕೀರ್ಣಗೋಷ್ಠಿ ಒಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಮೊದಲೇ ಹೇಳಿದ್ ನಿಮಗೆ, ಭಾಳಷ್ಟು ಯೋಜನೆಗಳ ಮುಖಾಂತರ ಕೆಲವು ಜನರಿಗೆ ಲಾಭ ಆಗಬಹುದು, ಬಿಟ್ಟರೆ ಅದನ್ನು 75% ನಮ್ಮ ಜನರಿಗೆ ಅನ್ಯಾಯ ಆಗ್ತದೆ. ಈ ಉದಾಹರಣೆ ನಿಮಗೆ ಬಡೋಟ ಸಮಸ್ಯೆ ಹೇಳಿದ್ವಿ. ಸುಮಾರು ಒಂದು 20 ಹಳ್ಳಿಗಳಲ್ಲಿ ಸಾಕಷ್ಟು ತೊಂದರೆಗಳಾಗಿದೆ. ಆರೋಗ್ಯ ಸಮಸ್ಯೆ ಬಹಳಷ್ಟು ಎದುರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ರೈತ ಪರ ಸಂಘಟನೆಯವರು ಇರ್ಬೋದು, ಕನ್ನಡ ಪರ ಸಂಘಟನೆಯವರು ಇರ್ಬೋದು, ಹೋರಾಟ ಮಾಡ್ತಕ್ಕಂಥದ್ದಿದೆ. ನಾನು ಈ ಸಮ್ಮೇಳನ ಮುಖಾಂತರ ನಮ್ಮ ಎಲ್ಲ ಏನು ರಾಜಕಾರಣಿಗಳಿಗಿರ್ಬೋದು, ಜನಪ್ರತಿನಿಧಿಗಳಿಗೂ ವಿನಂತಿ ಮಾಡ್ತೇನೆ, ದಯವಿಟ್ಟು ಒಬ್ಬ ನಮ್ಮ ಕೊಪ್ಪಳ ಇಡೀ ನಮ್ಮ ಕರ್ನಾಟಕದಲ್ಲಿ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಒಬ್ಬ ಸ್ವಾಮೀಜಿಯವರು ಅದರ ನೇತೃತ್ವ ತಗೊಂಡು, ಗವಿಸಿದ್ದೇಶ್ವರ ಸ್ವಾಮೀಜಿಯವರು ನೇತೃತ್ವ ತಗೊಂಡು ಕರೆ ಕೊಟ್ಟರವರು ಈ ರೀತಿ ಮಾಡಬಾರ್ದು ಅಂತ ಹೇಳಿ. ಆದರೆ ಜನಪ್ರತಿನಿಧಿಗಳು ಮಾಡಿರ್ತಕ್ಕಂಥ ದುಷ್ಟತನಕ್ಕೆ ಇವತ್ತು ಆ ತಾಲೂಕು ಬಲಿ ಆಗ್ತಕ್ಕಂಥದ್ದನ್ನ ನೋಡ್ತೀವಿ. ಅದನ್ನು ನಮ್ಮ ಸಮ್ಮೇಳನದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಅದನ್ನು ಹಿಂಪಡೀರಿ ಅಂತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಹೆಚ್ಚು ಕಡಿಮೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಅವ್ರು ಮಾಡ್ಕೊಂಡ್ಬಿಟ್ಟಾರೆ ಈಗಾಗಲೇ. ಆದರೆ ಕಲುಷಿತ ವಾತಾವರಣಕ್ಕೆ ಇಲ್ಲ ಅವ್ರು ಹೇಳ್ತಕ್ಕಂಥದ್ದು ಇಲ್ಲ, ಏನು ಹೊಗೆ ಬರ್ತದೆ, ಅದನ್ನ ಹೊಗೆ ಬರಲಾರ್ದಂಗೆ ಬೇರೆ ಮಷಿನ್ಗಳನ್ನ ಇದು ಮಾಡ್ತೀವಿ ಅಂತ
ಅದು ಬರೀ ಕಣ್ಣು ಮುಚ್ಚುವಂಥ ಕೆಲಸ ಮಾಡ್ತಾರೆ, ಕಣ್ಣು ಒರೆಸ್ತಕ್ಕಂಥ ಕೆಲಸ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಆಗ್ತದೆ. ಈ ಸಮ್ಮೇಳನದ ಮುಖಾಂತರ ಒಬ್ಬ ಸಮ್ಮೇಳನ ಅಧ್ಯಕ್ಷನಾಗಿ ದಯವಿಟ್ಟು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ, ನಾನು ಕೈ ಮುಗಿದು ಕೇಳ್ತೀನಿ ಅವ್ರನ್ನ, ಈ ಜನತೆಗೆ ಆಗ್ತಕ್ಕಂಥ ತೊಂದರೆಯನ್ನು ನೀಗಿಸುವಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಸಮ್ಮೇಳನದ ಮುಖಾಂತರ ನಾ ಹೇಳ್ತಾ ಇದ್ದೀನಿ. ನೋಡಿ, ಕೊನೆಯದಾಗಿ ಒಂದು ಪ್ರಶ್ನೆ. ಕೊನೆಯದಾಗಿ ಈಗ ಸರ್ಕಾರ ಮಟ್ಟದಲ್ಲಿ ಮತ್ತು ಪ್ರಾದೇಶಿಕ ತಾರತಮ್ಯ ನಿಟ್ಟಿನಲ್ಲಿ ಬಹಳ ಅನ್ಯಾಯ ಆಗಿದೆ. ಈ ಭಾಗಕ್ಕೆ ಕಾರ್ಮಿಕರನ್ನು ಸೃಷ್ಟಿ ಮಾಡ್ತಿದ್ದರೆ ಹೊರತು ಈ ಭಾಗದ ಜನರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿಗೆ ಏನು ಕೊಡುಗೆ? ಹೆಸರಿಗೆ 371J ಇದೆ. ಈ ನಿಟ್ಟಿನಲ್ಲಿ ಈ ಸಮ್ಮೇಳನ ಮೂಲಕ, ಗೋಷ್ಠಿ ಮೂಲಕ ತಾವೇನು ಸರ್ಕಾರಕ್ಕೆ ಇಚ್ಛೆ ಪಡ್ತೀರಿ? ಜನಜಾಗೃತಿಗಾಗಿ ಏನು ಕ್ರಮ ಕೈಗೊಳ್ಳಿ? ಈಗ ನಿಮಗೆ ಗೊತ್ತಿರಬಹುದು 371 ಅಂದ ತಕ್ಷಣ ಇಡೀ ರಾಷ್ಟ್ರದಲ್ಲಿ, ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ರೈತರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ನಮ್ಮ ಏನು ವಿದ್ಯಾರ್ಥಿ ದಿಸೆಯಿಂದ ಹೊರಬಂದಿರತಕ್ಕಂಥ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಗ್ತಕ್ಕಂಥದ್ದನ್ನು ನಾವು ಈ 371J ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತಕ್ಕಂಥ ಒಂದು ಸಂತೋಷದಲ್ಲಿ ಅದನ್ನು ಕಂಟಿನ್ಯೂ ಆಗಬೇಕು ಅಂತಕ್ಕಂಥ ಒತ್ತಾಯ ಕೊಡೋ ಜೊತೆಗೆ ನಮ್ಮ ಭಾಗಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಯಾಕಂದರೆ ಉದ್ಯೋಗದಲ್ಲೂ ಕೂಡ ಇಡೀ ನಮ್ಮ ರಾಜ್ಯದಲ್ಲಿ 8% ನಮಗೆ ಅವಕಾಶ ಸಿಕ್ಕಿದೆ. ಇಲ್ಲಂತೂ ನಮಗೆ ಹೆಚ್ಚಿನ ಅವಕಾಶ ನಮಗೆ ಸಿಗ್ತದೆ ನಮ್ಮ ಮಕ್ಕಳಿಗೆ. ಅದರಿಂದ ನಿಮಗೆ ಏನು ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗಿರ್ಬೋದು, ಇಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗಿರ್ಬೋದು, ನಮ್ಮ ಬೇರೆ ಬೇರೆ ನೌಕರಿ ಸಂಬಂಧಪಟ್ಟಂತೆ ಎಲ್ಲ ಅವಕಾಶಗಳನ್ನು ಕೂಡ 371 ನಮ್ಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸರ್, ಈಗ ನೀವು ಹಲವು ಸಮ್ಮೇಳನಗಳನ್ನು ನೋಡಿರಿ, ಸ್ಥಳೀಯವಾಗಿ ತಾಲೂಕು ಮತ್ತು ಜಿಲ್ಲಾ ಸಮ್ಮೇಳನ. ಅಲ್ಲಿ ಸ್ಮರಣ ಸಂಚಿಕೆ ಅಂತ ಬಂದಾಗ ಇಲ್ಲಿವರೆಗಿನ ಸ್ಮರಣ ಸಂಚಿಕೆ ಒಳಗೆ ನಿಮ್ಮ ಗಮನ ಸೆಳೆದಿದ್ದೆ ಯಾವುದು? ಅಥವಾ ಈಗ ಸ್ಮರಣ ಸಂಚಿಕೆ ಮಾಡಬೇಕಾದ್ರೆ ಗ್ರಂಥ ಸಂಪಾದನೆಯಲ್ಲಿ ಗಮನಿಸಬೇಕಾದಂಥ ಸಂಗತಿಗಳು ಅಥವಾ ವಿಷಯಗಳು ಏನು ಅಂತ ಹೇಳ್ತಾರೆ? ಈಗ ಸ್ಮರಣ ಸಂಚಿಕೆ ಮಾಡ್ತಕ್ಕಂಥ ಉದ್ದೇಶ ಸಮ್ಮೇಳನದ ಸವಿ ನೆನಪು ಉಳಿಬೇಕು ಅಂತಕ್ಕಂಥದ್ದು. ಈ ಸಮ್ಮೇಳನಗಳಲ್ಲಿ ಏನು ಚರ್ಚೆ ಆಗಿರ್ತದೆ ಆ ವಿಷಯಗಳನ್ನ ಆ ಸ್ಮರಣ ಸಂಚಿಕೆಯಲ್ಲಿ ಇಟ್ಟರೆ ಮುಂದಿನ ಸಮ್ಮೇಳನ ಮಾಡ್ತಕ್ಕಂಥವ್ರಿಗಾಗಿರ್ಬೋದು, ಮುಂಬರ್ತಕ್ಕಂಥ ನಮ್ಮ ಸಾಹಿತ್ಯಾಸಕ್ತರಿಗೆ ಅದರ ಅನುಕೂಲತೆ ಆಗಬೇಕು ಅಂತಕ್ಕಂಥ ಕಾರಣದಿಂದ ಸ್ಮರಣ ಸಂಚಿಕೆಯನ್ನು ಹೊರತರ್ತಕ್ಕಂಥದ್ದಾಗ್ತದೆ. ಈ ಸಮ್ಮೇಳನದ ಸ್ಮರಣ ಸಂಚಿಕೆಯು ಕೂಡ ಆ ರೀತಿಯ ಪ್ರಚೋದನೆ ಆಗ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ರ ಜೊತೆಗೆ ಈ ಸಮ್ಮೇಳನದಲ್ಲಿ ಏನು ಚರ್ಚೆ ಆಗಿದೆ ಅದನ್ನು ಸ್ಮರಣ ಸಂಚಿಕೆಯಲ್ಲಿ ಒಳಗೊಳಿಸಬೇಕು ಅಂತಕ್ಕಂಥದ್ದು ಕೂಡ ನಾನು ಪರಿಷತ್ತಿನ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ. ಇದು ಇರಲೇಬೇಕು. ಒಂದು ನಾವು ಒಂದು ಕಾಲಕ್ಕೆ ಸಮ್ಮೇಳನ ಮಾಡುವ ಸಂದರ್ಭದಲ್ಲಿ ನಿಮಗೆ ನೆನಪಿರ್ಬೋದು, ನಾನು ಚಂಪಾ ಅವರ ಅವಧಿಯಲ್ಲಿ ಅಧ್ಯಕ್ಷನಾಗಿದ್ದೆ, ನಲ್ಲೂರು ಪ್ರಸಾದ್ ಅವರ ಅವಧಿಯಲ್ಲಿ ಅಧ್ಯಕ್ಷನಾಗಿದ್ದೆ, ಮತ್ತು ಮನು ಬಳಿಗಾರ್ ಅವರ ಅವಧಿಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಸಂಘ ಸಂಸ್ಥೆ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ವಿ. ನಾವು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಂದು ಇದನ್ನು ಇಟ್ಕೊಂಡಿರ್ತಿದ್ವಿ ನಾವು ಗುರಿಯನ್ನು. ತಾಲೂಕು ಸಮ್ಮೇಳನ ಆದ್ರೆ 1 ಪುಸ್ತಕ ಹೊರತರಬೇಕು, ಜಿಲ್ಲಾ ಸಮ್ಮೇಳನಗಳಾದ್ರೆ 3 ಪುಸ್ತಕಗಳನ್ನ ಹೊರತರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ನಾವು ಅವಾಗ ಕೈಗೊಂಡಿದ್ವಿ. ನಾವು ಇವತ್ತಿನ ಸಮ್ಮೇಳನಗಳಲ್ಲಿ ನಾವು ನೋಡ್ತೀವಿ 1 ಪುಸ್ತಕಗಳು ಪರಿಷತ್ತಿನಿಂದ ಹೊರತರದೇ ಇರತಕ್ಕಂಥದ್ದನ್ನು ಈಗಾಗಲೇ ಹಲವಾರು ವರ್ಷಗಳಿಂದ ನೋಡ್ಕೊಂತ ಬಂದಿದ್ದೀವಿ. ನಾವು ರಾಜಶೇಖರ ಅಂಗಡಿಯವರು, ಮಾನ್ಯ ದಿವಂಗತ ರಾಜಶೇಖರ ಅಂಗಡಿಯವರು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಅವ್ರಿಗೆ ಹೇಳಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಿದ್ವಿ ನಾವು. ಅದು ಒಂದು ರೀತಿಯಿಂದ ಯಾಕಂತ ಹೇಳಿದರೆ ನಮ್ಮಲ್ಲಿ ಬೇಕಾದಷ್ಟು ಸಾಹಿತಿಗಳು ಕೆಲಸ ಮಾಡುವ ಸಂದರ್ಭದಲ್ಲಿ ಕೆಲವು ಜನರಿಗೆ ಮುದ್ರಣ ಮಾಡ್ತಕ್ಕಂಥ ಹಣಕಾಸಿನ ತೊಂದರೆಯನ್ನು ಕೂಡ ಬಡ ಸಾಹಿತಿಗಳು ಅನುಭವಿಸ್ತಿರ್ತಾರೆ. ಅಂಥದಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ನಾನು ಅಧ್ಯಕ್ಷ ಇದ್ದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸುಮಾರು 5 ಪುಸ್ತಕಗಳನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹೊರತರ್ತಕ್ಕಂಥ ಒಂದು ಕೆಲಸ ಮಾಡಿದ್ವಿ. ಉದಾಹರಣೆಗೆ ನಮ್ಮ ಬಸವರಾಜ್ ಅಂತೇಳಿ ಕೊಪ್ಪಳದವ್ರದ್ದು, ನಮ್ಮ ಯಲಬುರ್ಗಾ ತಾಲೂಕಿನ ನಮ್ಮ ಕಿಶನ್ ರಾವ್ ಕುಲಕರ್ಣಿ ಅವ್ರದ್ದು ಇರ್ಬೋದು, ರಮೇಶ್ ಡಾಣಿ, ನನ್ನ ನೆನಪಿರುವಂಥವು ರಮೇಶ್ ಡಾಣಿ ಅವರು ಇರ್ಬೋದು, ಇವೆಲ್ಲ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅವರ ಪುಸ್ತಕಗಳಿಗೆ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು ನನ್ನ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ನಾನು ಅಧ್ಯಕ್ಷನಾದ ಸಂದರ್ಭದಲ್ಲಿ ನಾವು ಸುಮಾರು 4 ಜಿಲ್ಲಾ ಸಮ್ಮೇಳನ, 11 ತಾಲೂಕು ಸಮ್ಮೇಳನಗಳನ್ನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಹಲವಾರು ಪುಸ್ತಕಗಳನ್ನ ನಾನು ಹೊರತಂದಿರ್ತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇದೆ. ಈಗೂ ಆ ಪುಸ್ತಕಗಳು ಪ್ರಚಲಿತ ಇದೆ. ಮುಂದೆಯೂ ಕೂಡ ನಾನು ವಿನಂತಿ ಮಾಡ್ತೇನೆ ಪರಿಷತ್ತಿನ ಪದಾಧಿಕಾರಿಗಳಿಗೆ, ಈ ಸಮ್ಮೇಳನದಲ್ಲಿ ಹೊರತರ್ತಾರೋ ಬಿಟ್ಟರು ಗೊತ್ತಿಲ್ಲ,
ಆದರೆ ಮುಂದಿನ ಸಮ್ಮೇಳನಗಳಲ್ಲಿ ತಾಲೂಕು ಸಮ್ಮೇಳನಕ್ಕೆ 1, ಜಿಲ್ಲಾ ಸಮ್ಮೇಳನಕ್ಕೆ 3 ಪುಸ್ತಕಗಳನ್ನ ಹೊರತಂದರೆ ಸಾಹಿತ್ಯಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಬಡ ಸಾಹಿತಿಗಳಿಗೆ ಅನುಕೂಲತೆಗಳಾಗಲಿ ಅಂತೇಳಿ ನನ್ನ ಅಪೇಕ್ಷೆ. ಸರ್, ಈಗ ಸಾಹಿತ್ಯ ಭವನಕ್ಕೆ ಸಂಬಂಧಪಟ್ಟಂಗೆ ತಮ್ಮದು ಸಣ್ಣ ಊರಾದರೂ ಒಂದು ಸಾಹಿತ್ಯ ಭವನ ಅಂತ ಒಂದು ಮಾಡ್ಕೊಂಡಿರಿ. ಈಗ ನೀವು ಸಮ್ಮೇಳನ ಅಧ್ಯಕ್ಷ ಆದ ನಂತರ ಈ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಏನಾದರೂ ಕನಸುಗಳನ್ನು ಇಟ್ಕೊಂಡಿರಿ ಅಂತ? ನೋಡ್ರಿ, ಈ ಸಾಹಿತ್ಯ ಭವನಕ್ಕೆ ಸಂಬಂಧಪಟ್ಟಂತೆ ಗಂಗಾವತಿ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಅಧ್ಯಕ್ಷಿದ್ದೆ. ಅವಾಗ 50 ಲಕ್ಷ ರೂಪಾಯಿನ ಉಳಿತಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ನಾವು 50 ಲಕ್ಷ ರೂಪಾಯಿಗಳನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಡೆಪಾಸಿಟ್ ಮಾಡಿದ್ವಿ. ನಾವು ಅದನ್ನು ಇಲ್ಲಿ ಎಷ್ಟಾದರೂ ಸಾಲದಲ್ಲ, ನೀವು ಸಮ್ಮೇಳನ ಮಾಡೋ ಸಂದರ್ಭದಲ್ಲಿ ಖರ್ಚು ಆಗ್ತಿರ್ತದೆ. 50 ಲಕ್ಷ ರೂಪಾಯಿಗಳನ್ನ ನಾನು ಯಾಕೆ ಅಲ್ಲಿ ಉಳಿಸಿದ್ನ ಅಂತ ಹೇಳಿದರೆ, ಸಮ್ಮೇಳನಗಳಲ್ಲಿ ಆದಮೇಲೆ ಖರ್ಚಾದ್ಮೇಲೆ ಉಳಿದಿರ್ತಕ್ಕಂಥದ್ದು 50 ಲಕ್ಷ. ನಾವೇನು ಮಾಡಿದ್ವಿ, ನಾನು ಅಧ್ಯಕ್ಷ ಅವಧಿ ಮುಗಿದ ಮೇಲೆ ನಾನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯನಾದ ಮೇಲೆ ನಾನು ಅವರು ವಿನಂತಿ ಮಾಡಿದೆ, ಅಧ್ಯಕ್ಷರಿಗೆ ಮನು ಬಳಿಗಾರ ಅವ್ರಿಗೆ ವಿನಂತಿ ಮಾಡಿದೆ, ಆ ಹಣ ನಮ್ಮ ಜಿಲ್ಲೆಯ ಸಮ್ಮೇಳನದಲ್ಲಿ ಉಳಿದಿರ್ತಕ್ಕಂಥದ್ದು, ನಮಗೆ ಅದನ್ನು ಕೊಡ್ರಿ ಅಂತ ಹೇಳಿ. ಪುಣ್ಯಕ್ಕೆ ಅವರು ಪಾಪ ಒಂದೇ ಮಾತಿಗೆ ಒಪ್ಪಿ ಆ ಹಣ ಕೊಟ್ಟರು. ಸುಮಾರು 4 ಭವನಗಳನ್ನ ಆ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಮಾನ್ಯ ರಾಜಶೇಖರ ಅಂಗಡಿಯವರು ಅಧ್ಯಕ್ಷರಿದ್ದರು. ತಾವರಿಗೇರಿ, ಗುಮಿಗೇರಿ ಮತ್ತು ಹನುಮಸಾಗರ, ಟಣಕನಕಲ್ಲು, ಈ ರೀತಿ 4 ಭವನಗಳನ್ನ ಆ ಹಣದಲ್ಲಿ ಮಾಡಿವಿ ನಾವು. ಈ ರೀತಿ ಸಮ್ಮೇಳನಗಳಲ್ಲಿ ಇಲ್ಲಿ ಅಂತೂ ಸಮ್ಮೇಳನಕ್ಕೆ ದುಡ್ಡಿಲ್ಲ, ಪರಿಷತ್ನವರು ದುಡ್ಡು ಕೊಡಲ್ಲ. ಸಾಮಾನ್ಯ ಜನರನ್ನ ಹಣವನ್ನು ಸಂಗ್ರಹಿಸಿ ಮಾಡ್ತಕ್ಕಂಥ ಕೆಲಸ ಈಗ ಮಾಡ್ತಾ ಇದ್ದಾರೆ ಪರಿಷತ್ನವರು. ಯಾಕಂದ್ರೆ ಸಾಹಿತ್ಯ ಪರಿಷತ್ನಿಂದ ಯಾವ ಅನುದಾನವೂ ಇಲ್ಲ. ಈಗ 5 ವರ್ಷ ಆಯ್ತು ಸಾಹಿತ್ಯ ಪರಿಷತ್ ಮಲಗಿಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಯಾವ ಅನುದಾನವೂ ಇಲ್ಲ. ಹಾಗಾಗಿ ಅವರು ಭವನಗಳನ್ನ ನಿರ್ಮಾಣ ಮಾಡೋದು ಬಹಳ ಕಷ್ಟ ಆಗ್ತದೆ. ಈಗ ನಾವು ಒಂದು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ, ಪ್ರತಿ ತಾಲೂಕಾ ಕೇಂದ್ರಗಳಲ್ಲಿ ಒಂದು ಕನ್ನಡ ಭವನ ಇರಬೇಕು ಅಂತ. ನಮ್ಮ ನಾಡಿನ ಅಸ್ಮಿತೆಯನ್ನು ಉಳಿಸ್ಬೇಕಾತಂದ್ರೆ ಈ ರೀತಿಯ ಕೆಲಸ, ಈ ಕನ್ನಡದಲ್ಲಿ ಹುಟ್ಟಿರ್ತಕ್ಕಂಥವು ನಾವು ಕನ್ನಡಕ್ಕಾಗಿ ಏನಾದರೂ ಮಾಡ್ಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಮ್ಮ ಆಗಬೇಕಾಗಿದೆ. ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಅಸ್ಮಿತೆಯನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ನಾಗರಿಕರಾದ ನಮ್ಮ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಆಸಕ್ತಿ ಇರಬೇಕು ಅಂತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ, ಆ ಮೂಲಕ ಕನ್ನಡ ಭವನಗಳಾದರೆ ಒಂದು ಒಳ್ಳೆಯ ರೀತಿಯಿಂದ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ.